ನಮಸ್ತೆ ಎಲ್ರಿಗೂ, ಕಲೆಗೂಡಿಗೆ ಸ್ವಾಗತ. ಇವತ್ತು ಅಲಸಂದಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡುವ. ಅಲಸಂದಿಯನ್ನು 2-3 ತಾಸು ನೆನೆ ಇಟ್ಕೊಳ್ಳಿ. ನೆನೆಸಿದ ಅಲಸಂದಿಗೆ ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಬೇಯಿಸಿ. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಹೆಚ್ಚಿಟ್ಕೊಳ್ಳಿ. ಈರುಳ್ಳಿಯನ್ನು ಅರ್ಧ ಚಿಕ್ಕದಾಗಿ ಹೆಚ್ಚಿ, ಇನ್ನು ಅರ್ಧ ಸ್ವಲ್ಪ ದೊಡ್ಡದು ಇರಲಿ. ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಬಿಸಿಯಾದ ನಂತರ ಅದಕ್ಕೆ ಚಕ್ಕೆ, ಲವಂಗ, ಕಾಳುಮೆಣಸು, ಏಲಕ್ಕಿ ಹಾಗೂ ಚಕ್ರ ಮೊಗ್ಗನ್ನು ಸೇರಿಸಿ ನಂತರ ಬೆಳ್ಳುಳ್ಳಿಯನ್ನು ಹಾಕಿ ದೊಡ್ಡಕ್ಕೆ ಹೆಚ್ಚಿಟ್ಟಂತಹ ಈರುಳ್ಳಿ, ಟೊಮೆಟೊವನ್ನು ಸೇರಿಸಿ ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಕೊತ್ತಂಬರಿ, ಸಾಸಿವೆ ಇವಿಷ್ಟನ್ನು ಸೇರಿಸಿ 4-5 ಒಣಮೆಣಸನ್ನು ಸೇರಿಸಿ ಈರುಳ್ಳಿ ಮತ್ತು ಟೊಮೆಟೊ ಬಾಡಿದ ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾದ ನಂತರ ಅದಕ್ಕೆ ಕೊಬ್ಬರಿಯನ್ನು ಸೇರಿಸಿ ರುಬ್ಬಿ. ಅದಕ್ಕೆ ಬೇಕಿದ್ದರೆ ಸೋಯಾ ಚಂಕ್ಸನ್ನು ಬೇಕಿದ್ದರೆ ಆ್ಯಡ್ ಮಾಡಿ, ಸ್ಕಿಪ್ ಕೂಡ ಮಾಡ್ಬೋದು. ಬಾಣಲೆಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಸಣ್ಣಗೆ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕಿ ರುಬ್ಬಿಟ್ಟಂತಹ ಮಸಾಲವನ್ನು ಅದಕ್ಕೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಿದ ಅಲಸಂದಿ ಕಾಳನ್ನು ಅದಕ್ಕೆ ಸೇರಿಸಿ ಬೇಯಿಸಿದ ನೀರನ್ನು ಸಹ ಹಾಕಬಹುದು. ನೆನೆಸಿಟ್ಟಂಥ ಸೋಯಾ ಚಂಕ್ಸನ್ನು ಆ್ಯಡ್ ಮಾಡಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಕುದಿಸಿ. ಕುದಿಯೋ ಹೊತ್ತಿಗೆ ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ಗ್ರೇವಿಯ ಹದಕ್ಕೆ ಬಂದ ನಂತರ ಸ್ಟವ್ ಆಫ್ ಮಾಡಿ ದೋಸೆ ಜೊತೆ, ಚಪಾತಿ ಅಥವಾ ರೋಟಿ ಜೊತೆ ಸರ್ವ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನು ನಿಮ್ಮ ಕಲೆಗೂಡು.